ನೋಡ್ರಿ, ಬೆಳಗಾವಿಯಲ್ಲಿ ಕಂಡಕ್ಟರ್ ಮೇಲಿನ ಹಲ್ಲೆ ಪ್ರಕರಣ ದಿನಕ್ಕೊಂದು ತಿರುವನ್ನ ಪಡ್ಕೊಳ್ತಾ ಇದೆ. ಇನ್ನು ಈ ಬೆನ್ನಲ್ಲೇ ಬೆಳಗಾವಿಯಲ್ಲಿ ಕನ್ನಡಿಗರ ತಾಕತ್ತು ಪ್ರದರ್ಶನವಾಗಿದೆ. ಮರಾಠಿ ಪುಂಡರ ವಿರುದ್ಧ ಕರವೇ ಬಣ ಸಿಡಿದೆದ್ದಿದ್ದಾರೆ. ಕಂಡಕ್ಟರ್ ಮೇಲಿನ ಹಲ್ಲೆ ಖಂಡಿಸಿ ಪ್ರತಿಭಟನೆಯ ಕಿಚ್ಚು ಕಾವೇರಿದೆ. ಅಲ್ಲಿ ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ. ಇನ್ನು ಎಂಇಎಸ್ ನಿಷೇಧ ಮಾಡಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹಿಸ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ಕನ್ನಡಿಗರ ತಾಕತ್ತು ಪ್ರದರ್ಶನವಾಗ್ತಾ ಇದೆ. ಇನ್ನು ಕಳೆದ 3-4 ದಿನಗಳ ಹಿಂದೆ ಬೆಳಗಾವಿಯಲ್ಲಿ ಕಂಡಕ್ಟರ್ ಟಿಕೆಟ್ ಅನ್ನ ಇಶ್ಯೂ ಮಾಡುವಂತಹ ಸಂದರ್ಭದಲ್ಲಿ ಶುರುವಾದಂತಹ ಗಲಾಟೆ ಕೋಮು ಗಲಭೆಗೆ ತಿರುಗಿತು. ಅದಾದ್ಮೇಲೆ ಪೋಕ್ಸೋ ಕೇಸು ದಾಖಲಾಯಿತು. ತದನಂತರದಲ್ಲಿ ಅದನ್ನು ವಾಪಸ್ ಪಡ್ಕೊಂಡ್ರಾದ್ರೂ ಕೂಡ ಈಗ ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ ಆಗ್ತಾ ಇದೆ. ಎಂಇಎಸ್ ಪುಂಡರಿಗೆ ಬ್ರೇಕ್ ಹಾಕಬೇಕು, ಅವರನ್ನ ನಿಷೇಧ ಮಾಡಬೇಕು ಅಂತ ಕೂಡ ಸಿಡಿದೆದ್ದಿದ್ದಾರೆ ಕರವೇ ಬಣದವರು. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಕರವೇ ಪ್ರತಿಭಟನೆ ಕೂಡ ಯಾವ ರೀತಿಯಲ್ಲಿ ಆಗ್ತಾ ಇದೆ ಅಂತ ಅಂದ್ರೆ ಕನ್ನಡಿಗರ ತಾಕತ್ತು ಪ್ರದರ್ಶನ ನಡೀತಾನೆ ಇದೆ. ಒಟ್ಟಾರೆಯಾಗಿ ಈ ಚಿತ್ರಣವನ್ನೆಲ್ಲ ನಾವು ನೋಡಿದಾಗ ಎಂಇಎಸ್ ಪುಂಡ್ರು ಯಾರಿದ್ದಾರೆ ಇವ್ರಿಗೆ ಬ್ರೇಕ್ ಹಾಕಬೇಕು ಅನ್ನೋದೇ ಇವರ ಉದ್ದೇಶ ಅಷ್ಟೇ. ಅಂದ್ರೆ ಯಾರಪ್ಪಂದೇನೈತಿ, ಬೆಳಗಾವಿ ನಮ್ದೈತಿ ಅಂತ ಘೋಷಣೆಯನ್ನ ಕೂಗ್ತಾ ಇರೋದು. ರಸ್ತೆ ಮೇಲೆ ಮಲ್ಕೊಂಡು ಕರವೇ ಕಾರ್ಯಕರ್ತರು ಭಾರಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಪೊಲೀಸರ ಜೊತೆಗೆ ವಾಗ್ವಾದಕ್ಕೆ ಕೂಡ ಕರವೇ ಕಾರ್ಯಕರ್ತರು ಇಳಿದಿದ್ದಾರೆ. ಕರವೇ ಪ್ರವೀಣ್ ಶೆಟ್ಟಿ ಬಣದ ಕಾರ್ಯಕರ್ತರು ಪೊಲೀಸರ ವಶಕ್ಕೆ ಕೂಡ ಪಡ್ಕೊಳ್ಳಲಾಗಿದೆ. ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಇನ್ನು ಪ್ರಮುಖವಾಗಿ ಯಾರಪ್ಪಂದೇನೈತಿ, ಬೆಳಗಾವಿ ನಮ್ದು ಅನ್ನುವಂತ ಘೋಷವಾಕ್ಯಗಳು ಕೇಳಿ ಬರ್ತಾ ಇದೆ. ಅಂದ್ರೆ ಕರ್ನಾಟಕದ ಬಾರ್ಡರ್ ಅದು ಗಲಾಟೆ ನಡೆದಿರುವಂತ ಅಥವಾ ಕೋಮು ಗಲಭೆ ಸೃಷ್ಟಿ ಆಯ್ತಲ್ಲ, ಅದು ಮರಾಠಿಗರು ಹಾಗೆ ಕನ್ನಡಿಗರು ವಾಸ ಮಾಡುವಂತಹ ಗಡಿಭಾಗ. ಹಾಗಾಗಿ ಅಲ್ಲಿನ ಕರವೇ ಕಾರ್ಯಕರ್ತರು ಕೂಡ ನೀವು ಗಮನಿಸ್ತಾ ಇದ್ದೀರಾ, ಮಲ್ಕೊಂಡು ಘೋಷಣೆಯನ್ನ ಕೂಗ್ತಾ ಇರೋದು. ಯಾರಪ್ಪಂದು ಏನೂ ಇಲ್ಲ, ಬೆಳಗಾವಿ ನಮ್ದೇ ಅನ್ನುವಂತಹ ಘೋಷವಾಕ್ಯ. ಪ್ರತಿಭಟನೆ ಅಲ್ಲ, ಅವರು ಕನ್ನಡದ ಪರವಾಗಿ ಕೆಲಸ ಮಾಡಿದ್ರೆ, ಕನ್ನಡದ ವಾತಾವರಣ ಮಾಡಿದ್ರೆ, ಕನ್ನಡಿಗರ ಉದ್ಯೋಗವನ್ನು ಸೃಷ್ಟಿ ಮಾಡಿದ್ರೆ ಕನ್ನಡ ಹೋರಾಟಗಾರರಲ್ಲಿ ಬರಲ್ಲದೆ ನಾವು ಯಾವ ರಾಜಕಾರಣಿ ಮನೆಗೆ ಹಣಕ್ಕೆ ಹೋಗಿ ಬಂದಿರೋದಲ್ಲ. ಸ್ವಾಭಿಮಾನದ ಕಿಚ್ಚು ನಮ್ಮ ಕೈಯಿಂದ ಹಣಿದು ಬಂದಿದ್ದಾವೆ, ನಮಗೂ ಕೆಲಸ ಇದ್ದಾವೆ. ಈ ಕೂಡಲೇ ಸತೀಶ್ ಜಾರಕಿಹೊಳಿ ಅವರು ಕನ್ನಡದ ವಾತಾವರಣವನ್ನ ನಿರ್ಮಾಣ ಮಾಡಿ ಇದ್ರ ಹಿಂದ್ಗಡೆ ಯಾವ ರಾಜಕಾರಣಿ ಇದ್ದಾರೆ, ಯಾವ ಎಂಇಎಸ್ ಪುಂಡಗಳಿದ್ದಾರೆ, ಯಾರು ಶಿವಸೇನಾ ಮುಖಂಡರಿದ್ದಾರೆ, ಅವ್ರನ್ನ ಬಂದಿರುವಂತ ಕೆಲಸ ಮಾಡ್ಬೇಕನ್ನೋ ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಕನ್ನಡ ಮಾತನಾಡು ಎಂದಿದ್ದಕ್ಕೆ ಕಂಡಕ್ಟರ್ ಮೇಲೆ ಹಲ್ಲೆ ಆಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಕೇಸ್ ಕೂಡ ದಾಖಲಾಗಿತ್ತು. ಈ ಪ್ರಕರಣದಲ್ಲಿ ಈಗಾಗಲೇ 5 ಆರೋಪಿಗಳನ್ನ ಬಂಧನ ಮಾಡಿದ್ದೇವೆ. ಗೂಂಡಾಗಿರಿಗೆ ಅವಕಾಶ ಕೊಡೋದಿಲ್ಲ, ಕನ್ನಡಿಗರಿಗೆ ಅಭಯ ಕೊಡ್ತೀನಿ ಅಂತ ಹೇಳಿಕೆಯನ್ನ ನೀಡಿರೋದು. ನಾನು ಮೇಘಾಲಯದಿಂದ ಬಂದಿದ್ದೀನಿ, ಇಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇದ್ದೀನಿ ಅಂತ ಕೂಡ ಹೇಳಿದರು. ಯಾವುದೇ ಕಾರಣಕ್ಕೂ ಗೂಂಡಾಗಿರಿಗೆ ಅವಕಾಶ ಕೊಡೋದಿಲ್ಲ ಅಂತ ಹೇಳಿಕೆಯನ್ನ ನೀಡಿರುವುದು. ಬಂದಿದ್ದೀನಿ, IPS ಜಾಯಿನ್ ಮಾಡಿದ್ದೀನಿ, ಮತ್ತೆ ಈಗ ನಾನು ಕರ್ನಾಟಕ ಸ್ಟೇಟ್ ಅಲ್ಲಿ ನಾನು ಸೇವಾ ಮಾಡ್ತಾ ಇದ್ದೀನಿ. ಮತ್ತೆ ಯಾವಾಗಲೂ ಸಿಟಿಜನ್ಸ್ ಪರವಾಗಿ, ಜನ ಪರವಾಗಿ ನಾನು ಕೆಲಸ ಮಾಡ್ತೀನಿ. ಈ ತರ ಗುಂಡಗಳು ಯಾರು ಇದ್ದಾರೆ ಇಲ್ಲಿ ಬೆಳಗಾಂ ಸಿಟಿದಲ್ಲಿ ಅವ್ರಿಗೆ ನಾನು ಬಿಡಲ್ಲ. ಮತ್ತೆ ಯಾವಾಗಲೂ ಅವ್ರ ಮೇಲೆ ನಾನು ಆಕ್ಷನ್ ತಗೊಳ್ತೀನಿ. ಎಂಇಎಸ್ ಪುಂಡರಿಗೆ ಸಚಿವ ಶಿವರಾಜ್ ತಂಗಡಗಿ ಕೂಡ ವಾರ್ನಿಂಗ್ ನೀಡಿದ್ದಾರೆ. ನಮ್ಮ ಕಂಡಕ್ಟರ್ ಮರಾಠಿ ಭಾಷೆ ಯಾಕೆ ಮಾತನಾಡಬೇಕು ಅಂತ ಪ್ರಶ್ನೆ ಕೇಳಿದ್ದಾರೆ. ಕನ್ನಡದ ವಿಚಾರಕ್ಕೆ ಬಂದ್ರೆ ಪಾಠ ಕಲಿಸಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ. ಇಲ್ಲಿಯ ನೀರು ಕುಡಿದು ಅನ್ನ ತಿಂದು ಬೇರೆ ಭಾಷೆ ಬಗ್ಗೆ ಯಾಕೆ ವ್ಯಾಮೋಹ? ನಾವು ಬೇರೆ ಭಾಷೆಯನ್ನ ಪ್ರೀತಿಸ್ತೀವಿ, ಆದ್ರೆ ಗೂಂಡಾಗಿರಿ ಮಾಡೋದಿಲ್ಲ. ಹೀಗೆ ಮುಂದುವರೆದ್ರೆ ನಾವು ಸರಿಯಾದ ಉತ್ತರವನ್ನ ಕೊಡಬೇಕಾಗತ್ತೆ ಅಂತ ಹೇಳಿಕೆಯನ್ನ ನೀಡಿರೋದು.
ಎಂಇಎಸ್ ಪುಂಡರಿಗೆ ಸಚಿವ ಶಿವರಾಜ್ ತಂಗಡಿಗೆ ಕೂಡ ವಾರ್ನಿಂಗ್ ನೀಡಿದ್ದಾರೆ. ಈಗಾಗಲೇ ನಿನ್ನೆನೂ ಎಚ್ಚರಿಕೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದೀವಿ. ಈ ಎಂಇಎಸ್ ಪುಂಡರಿಗೆ ಕನ್ನಡದ ತಂಟೆಗೆ ಬಂದರೆ ಸರಿ ಇರಂಗಿಲ್ಲ, ಹುಷಾರಾಗಿರ್ರಿ ಅಂತ ನಿನ್ನೆ ಹೇಳಿದ್ದೀವಿ. ಇವತ್ತು ಅದನ್ನೇ ಮುಂದುವರೆದ್ರೆ ನಾವು ಗೃಹ ಮಂತ್ರಿಗಳಿಗೂ ಮಾತಾಡ್ತೀವಿ, ಮುಖ್ಯಮಂತ್ರಿಗಳಿಗೂ ಮಾತಾಡ್ತೀನಿ, ನಿನ್ನೂ ಮಾತಾಡಿದ್ದೀನಿ ನಾನು. ಈಗಾಗಲೇ ಅವ್ರ ಮೇಲೆ ಶಿಸ್ತು ಕ್ರಮ ತಗೋಬೇಕು ಅಂತ ವಿಚಾರವನ್ನು ಈಗಾಗಲೇ ಮಾಡಿದ್ದಾರೆ. ಒಂದಂತೂ ಸತ್ಯ, ಮಾಧ್ಯಮದ ಮುಖಾಂತರ ಈ ಎಂಇಎಸ್ ಪುಂಡರಿಗೆ, ಮರಾಠ ಪುಂಡರಿಗೆ ಬಹಳ ನೇರವಾದ ಎಚ್ಚರಿಕೆಯನ್ನು ಕೊಡ್ತೀನಿ. ಕನ್ನಡದ ವಿಚಾರಕ್ಕೆ ಬಂದರೆ ನಿಮಗೆ ಸರಿಯಾದ ಶಿಸ್ತು ಕಲಿಸ್ಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಒಂದು ಇನ್ನು ಇದೇ ವಿಚಾರವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್. ಈಗ ಕಂಡಕ್ಟರ್ ಮೇಲಿನ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕರವೇ ಸಂಘಟನೆಗಳು ಹೋರಾಟವನ್ನ ಮಾಡ್ತಾ ಇದೆ. ಹೇಗಿದೆ ಪರಿಸ್ಥಿತಿ? ಈಗಲೂ ಕೂಡ ಪ್ರತಿಭಟನೆ ನಡೀತಾ ಇದೆಯಾ? ಖಂಡಿತ ಡಯನಾ, ಏನಂತಂದ್ರೆ ಮರಾಠಿ ಮಾತನಾಡೋದಕ್ಕೆ ಕಂಡಕ್ಟರ್ ಮೇಲೆ ಹಲ್ಲೆ ನಡೆದಿರುವಂತಹ ಘಟನೆ ಬೆಳಗಾವಿಯಲ್ಲಿ ನಡೆದಿರುವಂತದ್ದು. ಈ ಒಂದು ಘಟನೆ ಏನಿದೆ, ಬೆಳಗಾವಿ ಹಾಗೂ ಮಹಾರಾಷ್ಟ್ರ ರಾಜ್ಯಗಳ ನಡುವೆ ಸಾಕಷ್ಟು ರೀತಿಯಾಗಿ ಗಲಾಟೆಗಳಿಗೆ ಒಂದು ಇದನ್ನು ಮಾಡಿಕೊಂಡಿರುವಂತದ್ದು. ಬೆಳಗಾವಿಯಿಂದ ಮಹಾರಾಷ್ಟ್ರಕ್ಕೆ ಹೋಗುವಂತಹ ಬಸ್ಗಳಿದೆ, ಆ ಬಸ್ಗಳಿಗೆ ಮಷಿನ್ ಬ್ಲಾಕದ ಮುಖಾಂತರ ಮಹಾರಾಷ್ಟ್ರದ ಪುಂಡರಿದೆ ಒಂದಿಷ್ಟು ಪುಂಡಾಟಿಕೆಯನ್ನು ಮಾಡ್ತಾ ಇದ್ರು. ಈ ಒಂದು ಘಟನೆಯ ಹಿನ್ನೆಲೆಯನ್ನ ಖಂಡಿಸಿ ಏನಂತಂದ್ರೆ ಇಂದು ಬೆಳಗಾವಿಗೆ ಕರವೇ ಸಂಘಟನೆಗಳಾಗಿರುವಂತಹ ನಾರಾಯಣಗೌಡ ಹಾಗೂ ಪ್ರವೀಣ್ ಶೆಟ್ಟಿ ಬಣಗಳು ಇಂದು ಬೆಳಗಾವಿಗೆ ಆಗಮಿಸಿದ ನಂತರ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿರುವಂತಹ ಮಹಾದೇವ್ ಹುಕ್ಕೇರಿ ಅವರನ್ನ ಆರೋಗ್ಯನ ವಿಚಾರಿಸಲಿ. ಆ ಒಂದು ಬಳಿಕ ಅವರಿಗೆ ಧೈರ್ಯವನ್ನು ಸಹ ತುಂಬಿದ ಬಳಿಕ ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಏನು ಸಂಘಟನೆಗಳು ಸಹ ಪ್ರತಿಭಟನೆ ನಡೆದಿರುವಂತದ್ದು. ಯಾಕಂತಂದ್ರೆ ಬೆಳಗಾವಿಯಲ್ಲಿ ಕಂಡಕ್ಟರ್ ಮೇಲೆ ಹಲ್ಲೆ ಹಾಗೂ ಮರಾಠಿ ಭಾಷಿಕರ ವಿರುದ್ಧ ಏನು ಈ ಒಂದು ದಬ್ಬಾಳಿಕೆಯನ್ನು ಖಂಡಿಸಿ ಇಲ್ಲಿ ಪ್ರತಿಭಟನೆ ಸಹ ನಡೆಸಿರುವಂತದ್ದು. ಡಯಾನಾ, ಥ್ಯಾಂಕ್ ಯು ಪ್ರಶಾಂತ್ ಡೀಟೇಲ್ಸ್ಗಾಗಿ.